ರಾಜೀವ್ ಗಾಂಧಿ ವಸತಿ ನಿಗಮದಿಂದ 2 BHK ಫ್ಲಾಟ್ ಬಗ್ಗೆ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಖಂಡಿತವಾಗಿ 2 BHK ಫ್ಲಾಟ್ ಬಗ್ಗೆ ಯಾವಾಗ ಕೊಡ್ತಾರೆ, ಅಮೌಂಟ್ ಎಷ್ಟಾಗುತ್ತೆ, ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗ್ತಾರೆ. ಖಂಡಿತವಾಗಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಎನಿ ಒಂದು ಅಪ್ಡೇಟ್ ಬಂದರೂ ಸಹ ನಿಮಗೆ 2 BHK ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಬನ್ನಿ ಹಾಗಾದರೆ ವಿಷಯವನ್ನು ನೋಡೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಸಾಕಷ್ಟು ಜನ 2 BHK ಫ್ಲ್ಯಾಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಸರ್ 2 BHK ಫ್ಲ್ಯಾಟು ಹರಾಜು ಯಾವಾಗ ಆಗುತ್ತೆ ಮತ್ತು ಅಮೌಂಟು ಎಷ್ಟು ಕ್ಲಿಯರಾಗಿ ತಿಳಿಸ್ಕೊಡಿ ಸರ್ ಅಂತ 2 BHK ಫ್ಲ್ಯಾಟು ಕೇಳ್ತಾ ಇದ್ದೀರಾ. ಫ್ರೆಂಡ್, ಇದಕ್ಕೆಲ್ಲ ನಿಮಗೆ ಉತ್ತರ ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 2 BHK ಫ್ಲ್ಯಾಟ್ ಬಗ್ಗೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒಂದು 2 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ವಿ. ಫ್ರೆಂಡ್, ಇದು 2 BHK ಫ್ಲ್ಯಾಟು ಇಲ್ಲಿ ಇನ್ನೂ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಿಲ್ಲ. ನಿಮಗೆ ಸಾಕಷ್ಟು ವಿಡಿಯೋಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಬಟ್ ರೇಟ್ ಕೇಳ್ತಾ ಇದ್ದೀರಾ ಇಲ್ಲಿ, ಯಾಕೆಂದರೆ ಸರ್ಕಾರ ಇನ್ನೂ ಯಾವ ರೇಟು ಫಿಕ್ಸ್ ಮಾಡಿಲ್ಲ. ಮುಂಚೆ ಹಿಂದೆ ಇತ್ತು 14 ಲಕ್ಷ ರೂಪಾಯಿ ಸ್ಟಾರ್ಟಿಂಗ್ ಇತ್ತು. ಅದ ನಂತರ 15 ಲಕ್ಷ ರೂಪಾಯಿ ಮಾಡಿದ್ರು. ರಿಜಿಸ್ಟ್ರೇಷನು ಇವೆಲ್ಲ 15 ಲಕ್ಷ ಇತ್ತು. ಫ್ರೆಂಡ್, ಈಗ ಏನಪ್ಪ ಅಂತ ಅಂದರೆ ಹರಾಜು ಪ್ರಕ್ರಿಯೆ ಪ್ರಾರಂಭ ಅಂತಾರೆ. ಇದೇ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದೇ ಥರ ಸರ್ಕಾರದ್ದು ಏನು ಡೇಟು ಫಿಕ್ಸ್ ಆಗಿಲ್ಲ 2 BHK ಫ್ಲ್ಯಾಟು. ಹಂಗಾಗಿ ನಿಮಗೆ ನಾನು ಖಂಡಿತವಾಗಿ ಇದು 2 BHK ಫ್ಲ್ಯಾಟು ಹರಾಜು ಏನಾರು ಆದಾಗ ಖಂಡಿತ ತಿಳಿಸ್ತೀನಿ, ಅಥವಾ ರೇಟ್ ಫಿಕ್ಸ್ ಮಾಡಿದ್ರು ಸಹ ನಿಮಗೆ ತಿಳಿಸ್ತೀನಿ. ಮಿನಿಮಮ್ಮು 15-18 ಲಕ್ಷಗಳು ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ನಿಮಗೆ ಹೇಳೋದಿಷ್ಟೇ, 2 BHK ಫ್ಲ್ಯಾಟು ಎನಿವನ್ ಯಾವುದೇ ಮಾಹಿತಿ ಬಂದರೂ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ಇಲ್ಲಿ ಅವರು ಸಹ ಪತ್ರಿಕೆಯಲ್ಲಾಗಿರ್ಬೋದು, ವೆಬ್ಸೈಟಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹರಾಜು ಪ್ರಕ್ರಿಯೆ ನಡೆಯುವಾಗ ಅವೆಲ್ಲ ಪಬ್ಲಿಸಿಟಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕಾದು ನೋಡಬೇಕು ಈ ಸದ್ಯದಲ್ಲೇ. ಈಗ ಯಾಕೆಂದರೆ 1 BHK ಫ್ಲ್ಯಾಟ್ಗಳು ಹಂಚಿಕೆ ಮಾಡೋ ಸಿದ್ಧತೆಯೂ ಸಹ ನಡೀತಾ ಇದೆ. 2 BHK ಹರಾಜು ಪ್ರಕ್ರಿಯೆ ಪ್ರಾರಂಭ ಇದೇ ತಿಂಗಳು ಅಂತ ತಿಳಿಸ್ತಾ ಇದ್ದಾರೆ. ಅದು ಫೆಬ್ರವರಿ ತಿಂಗಳಲ್ಲಿ ಅಂತ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್, ನೀವು ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ಕೆಂಚಂಪುರದ 2 BHK ಫ್ಲ್ಯಾಟು ಯಾವಾಗ ಕೊಡ್ತಾರೆ ಅಂತ. ಕೆಂಚಂಪುರದ 2 BHK ಫ್ಲ್ಯಾಟು ಅಲ್ಲಿ ಕೆಲಸ ನಿಮ್ಮ ಕಂಡಾಗೆ ನಡೀತಾ ಇದೆ. ಸ್ವಲ್ಪ ಕೆಲಸ ನಡೀತಾ ಇದೆ. ಆ ಕೆಲಸ ನಡೀತಿರುವಾಗ ಯಾವ ರೀತಿ ಕೊಡ್ತಾರೆ ನೀವೇ ಯೋಚನೆ ಮಾಡಬೇಕು. ಯಾಕೆಂದರೆ ಅಲ್ಲಿ ಕೆಲಸ ಇನ್ನೂ ಭಾರಿ ಕೆಲಸ ಇದೆ 2 BHK ಫ್ಲ್ಯಾಟು. ಹಾಗಾಗಿ 2 BHK ಫ್ಲ್ಯಾಟು ಅಲ್ಲಿ ಯಾವಾಗ ಕೊಡ್ತಾರೆ ಅನ್ನೋದು ಡೇಟ್ ಹೇಳೋಕ್ಕಲ್ಲ. 1 BHK ಫ್ಲ್ಯಾಟ್ದು ಸದ್ಯಕ್ಕೆ ಅಲ್ಲಿ 1 BHK ಫ್ಲ್ಯಾಟ್ದೇನೋ ಫೆಬ್ರವರಿ ಮಾರ್ಚ್ ಒಳಗಡೆ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. 1 BHK ಫ್ಲ್ಯಾಟ್ ಅದು ರೆಡಿ ಇದೆ. ಆಲ್ಮೋಸ್ಟ್ ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ. ಹಾಗಾಗಿ ಅದು ಮಾರ್ಚ್ ತಿಂಗಳಲ್ಲಿ ಕೊಡ್ತಾರೆ. 2 BHK ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಯಾಕೆಂದರೆ ಹರಾಜು ಪ್ರಕ್ರಿಯೆ ಬ್ಯಾಲೆನ್ಸ್ ಏನೇನಿದಾವೆ ಅವೆಲ್ಲ ಹರಾಜುಗಳು ಹೋಯ್ತು. 2 BHK ಫ್ಲ್ಯಾಟು ಏನೇ ಒಂದು ಮಾಹಿತಿ ಬಂದರೂ ಖಂಡಿತವಾಗಿ ನಿಮಗೆ ವಿಷಯ ತಿಳಿಸ್ತೀನಿ. ಯಾಕೆಂದರೆ 2 BHK ಫ್ಲ್ಯಾಟ್ ಬಗ್ಗೆ ಕೇಳ್ತಾ ಇರ್ತೀರ. ಹಾಗಾಗಿ ನಿಮಗೆ 2 BHK ಫ್ಲ್ಯಾಟು ಖಂಡಿತವಾಗಿ ಕೊಡ್ತೀವಿ. ಇನ್ನು ದಾನಿಗಳಿದ್ದು 2 BHK ಫ್ಲ್ಯಾಟು ಖಾಲಿ ಇದ್ದಾವೆ ಅಂತ ಸಾಕಷ್ಟು ಜನ ಕೇಳಿದ್ರು. ಅಲ್ಲಿ ಇರೋಂಥ ಹರಾಜು ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅಂತ ಖಂಡಿತವಾಗಿ ಎಲ್ಲ ಮಾಹಿತಿ ಸಿಗುತ್ತೆ. ಫ್ರೆಂಡ್, ಇನ್ನು ದಾನಿಗಳಲ್ಲಿ ಎಲ್ಲೂ ಸಹ 2 BHK ಫ್ಲ್ಯಾಟು ಸಾಧಾರಣವಾಗಿ ಕೆಲಸ ನಡೀತಾ ಇದೆ, ಅಷ್ಟೇನು ಜೋರಾಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮುದ್ದಾಯಿನಪಳ್ಳಿ ಅಲ್ಲೂ ಸಿಂಪಲ್ಲು ಅಂತಲೂ ಹೇಳ್ಬೋದು. ಫ್ರೆಂಡ್, ಇಷ್ಟು 2 BHK ಫ್ಲ್ಯಾಟ್ಗಳು ಇನ್ನು ನಾವು ಏನೇ ನಿಮಗೆ ಮಾಹಿತಿ ಬಂದರೂ ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. 2 BHK ಫ್ಲ್ಯಾಟು ಏನಾರ ವಿಷಯ ಬಂದರೆ ಖಂಡಿತವಾಗಿ ಹರಾಜು ಆಗಿರಲಿ, ಏನೇ ಒಂದು ಅಪ್ಡೇಟ್ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್.